ಜೋಶಿ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಸಿದ್ದೇಶ್ವರ್ ವಿರುದ್ಧವಾಗಿ ಆರೋಪಗಳ ಸುರಿಮಳೆಯನ್ನೇಗೈದಿದ್ದಾರೆ. ಸಿದ್ದೇಶ್ವರ್ ಲೋಕಸಭಾ ಚುನಾವಣೆಗೆ ಸಹಕಾರವನ್ನ ನೀಡಿಲ್ಲ. ಸ್ಥಳೀಯ ನಾಯಕರಿಗೆ ಜಿಎಂ ಸಿದ್ದೇಶ್ವರ್ ಬೆಲೆ ನೀಡಲಿಲ್ಲ. ಚುನಾವಣಾ ವೇಳೆ ನಮ್ಮ ಮನೆಯ ಮೇಲೆ ದಾಳಿಯನ್ನ ನಡೆಸಿದ್ರು. ಸಿದ್ದೇಶ್ವರ್ ವಿರುದ್ಧ ಮಾಡಾಳು ಮಲ್ಲಿಕಾರ್ಜುನ್ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೂ ಅವರೇ ಉಸ್ತುವಾರಿಯನ್ನ ತೆಗೆದುಕೊಳ್ತಾ ಇದ್ರು. ನಾವು ಅವರನ್ನ ಸೋಲಿಸಿಲ್ಲ ಅಂತ ಹೇಳಿ ಇನ್ನೊಂದು ಕಡೆ ರೇಣುಕಾಚಾರ್ಯ ಹೇಳ್ತಾ ಇರುವಂತದ್ದು. ಇದೇ ರೀತಿಯಾಗಿ ಮಾಡಾಳು ಮಲ್ಲಿಕಾರ್ಜುನ ಕೂಡ ಆರೋಪವನ್ನ ಮಾಡಿದ್ದಾರೆ. ಚುನಾವಣಾ ಸಮಯದಲ್ಲಿ ನಮ್ಮ ಮನೆಯ ಮೇಲೆ ಲೋಕಾಯುಕ್ತ ರೇಡ್ ಮಾಡಿಸಿದ್ದೆ ಸಿದ್ದೇಶ್ವರ ಅಂತ ಹೇಳಿ ಇಲ್ಲಿ ಮಲ್ಲಿಕಾರ್ಜುನ ಮಾಡಾಳು ಆರೋಪವನ್ನ ಮಾಡಿದ್ದಾರೆ. ಜೋಶಿ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿದೆ. ಆ ಸಭೆಯಲ್ಲಿ ಸಿದ್ದೇಶ್ವರ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಗೈದಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ಶಮನಕ್ಕಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ನೇತೃತ್ವದಲ್ಲಿ ನಿನ್ನೆ ಸಭೆಯನ್ನ ನಡೆಸಲಾಯಿತು. ಆ ಸಭೆಯಲ್ಲಿ ಸಿದ್ದೇಶ್ವರ್ ವಿರುದ್ಧವಾಗಿ ಆರೋಪಗಳನ್ನ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಇನ್ನು ಬಿಜೆಪಿ ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ಶಮನಕ್ಕಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಿನ್ನೆ ಸಭೆಯನ್ನ ಮಾಡಲಾಯಿತು. ಆ ಸಭೆಯಲ್ಲಿ ಸಿದ್ದೇಶ್ವರ್ ವಿರುದ್ಧವಾಗಿ ಆರೋಪಗಳನ್ನ ಮಾಡಲಾಯ್ತಾ ಏನು? ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಿವ್ಯಾ, ಅಸಮಾಧಾನಿತರನ್ನ ಕರೆದು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಬಿಜೆಪಿಯಲ್ಲಿ ಮಾಡಲಾಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ದಿನ ಸಭೆ ನಡೆದಿದೆ. ಸಭೆಯಲ್ಲಿ ದಾವಣಗೆರೆ ಜಿಲ್ಲೆಯ ವಿಚಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಅಲ್ಲಿ ಜಿಎಂ ಸಿದ್ದೇಶ್ವರ್ ಅವ್ರನ್ನ ಮತ್ತು ಅವರ ತಂಡದವ್ರನ್ನ ಕರೆದು ಈಗಾಗಲೇ ಮಾತುಕತೆಯನ್ನ ಮಾಡಲಾಗಿತ್ತು. ನಿನ್ನೆ ರೇಣುಕಾಚಾರ್ಯ ಅವರು ಮತ್ತೆ ಅವರ ಇನ್ನುಳಿದಂತರನ್ನೆಲ್ಲರನ್ನು ಕೂಡ ಕರೆದು ಸಭೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರೂ ಆರೋಪ ಮಾಡಿರೋದೇನಂತಂದ್ರೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಗೋದಕ್ಕೆ ಪ್ರಮುಖವಾಗಿ ಕಾರಣವಾಗಿರೋದೇ ಅವರೇ, ಬೇರೆ ಯಾರು ಕಾರಣ ಅಲ್ಲ. ಸ್ವಯಂಕೃತ ಅಪರಾಧದಿಂದಾಗಿ ಸೋಲಾಗಿದೆ. ಅಲ್ಲಿ ಮೊದಲೇದಾಗಿ ಟಿಕೆಟ್ ಕೊಡಬಾರದು ಅಂತ ಹೇಳಿ ನಾವು ಎಲ್ಲರೂ ಕೂಡ ಹೇಳಿದ್ವಿ. ಕಾರಣ ಅವರಿಗೆ ನೆಗೆಟಿವ್ ಇತ್ತು ಅಲ್ಲಿ. ಆದಾಗ್ಯೂ ಅವ್ರಿಗೆ ಟಿಕೆಟ್ ಅನ್ನ ಪಡೆದುಕೊಂಡ್ರು ಅವ್ರ ಪತ್ನಿಗೆ, ಜಿಎಂ ಸಿದ್ದೇಶ್ವರ್ ಅವರು. ಆದ್ರೆ ಆ ನಂತರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಬಿಜೆಪಿಯ ಯಾವ ನಾಯಕರನ್ನು ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಏಕಪಕ್ಷೀಯವಾಗಿ ತಾವೇ ನಿರ್ಧಾರವನ್ನ ಮಾಡ್ತಾ ಇದ್ರು. ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಸ್ಥಳೀಯ ಮುಖಂಡರುಗಳಿಗೆ ಯಾವುದೇ ಜವಾಬ್ದಾರಿಯನ್ನ ಕೊಡೋದಾಗ್ಲಿ, ಅವರ ಮಾತನ್ನ ಕೇಳೋದಾಗ್ಲಿ, ಆಲಿಸೋದಾಗ್ಲಿ, ಅವರ ಬೆಂಬಲವನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಅವ್ರು ಮಾಡಿಲ್ಲ. ಏಕಪಕ್ಷೀಯವಾಗಿ ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಾ ಹೋದ್ರು. ಇಡೀ ಜಿಲ್ಲೆಯಲ್ಲಿ ತಮ್ಮದೇ ನಡೆಯುತ್ತೆ ಅನ್ನೋಂತ ಮಾತನ್ನ ಹೇಳ್ತಾ ಹೋದ್ರು. ಈ ಕಾರಣಕ್ಕಾಗಿ ಸೋಲನ್ನ ಅವರು ಅನುಭವಿಸಬೇಕಾಗಿತ್ತು. ಆದ್ರೆ ಆ ನಂತರದಲ್ಲಿ ಇದೆಲ್ಲ ವಿಚಾರವನ್ನ ನಮ್ಮ ತಲೆ ಮೇಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದೇ ಕಾರಣಕ್ಕಾಗಿಯೇ ಜಿಲ್ಲೆಯಲ್ಲಿ ಎಷ್ಟೊಂದು ಅಸಮಾಧಾನ ಉಂಟಾಗಿರೋದು. ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಇರ್ಬೋದು, ಉಳಿದಂತ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಂತ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅವ್ರ ಜೊತೆಲಿ ಸಭೆ ಮಾಡೋದು, ಇದು ಯಾವುದನ್ನು ಕೂಡ ಮಾಡ್ದೇನೆ ತಾವು ಗೆಲ್ತೀವಿ ಅನ್ನೋಂತ ಅತಿಯಾದ ಆತ್ಮವಿಶ್ವಾಸದಲ್ಲಿ ಎಲ್ಲರನ್ನೂ ಕೂಡ ಕಡೆಗಣಿಸುವಂತ ಕೆಲಸವನ್ನ ಮಾಡಿ ಚುನಾವಣೆಗೆ ಹೋಗಿರೋ ಕಾರಣಕ್ಕಾಗಿ ಸೋಲಾಗಿದೆ ಅಂತ ಹೇಳಿ ಕೇವಲ ಆ ಬಾಯಿ ಮಾತಿನಲ್ಲಿ ಆರೋಪ ಮಾಡೋದಷ್ಟೇ ಅಲ್ಲ, ಲಿಖಿತವಾಗಿಯೂ ಸಹಿತ ದೂರನ್ನ ನೀಡಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಿದ್ದಾರೆ, ಅವರು ಬಂದಿದ್ರು. ಅನಂತರದಲ್ಲಿ ಸಭೆಯಲ್ಲಿ ಅರ್ಧದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಬಂದಿದ್ರು. ಉಳಿದಂತೆ ದಾವಣಗೆರೆ ಜಿಲ್ಲೆಯ ಮಾಜಿ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದು ಅವರ ಸಮ್ಮುಖದಲ್ಲಿಯೇ ಈ ಆರೋಪವನ್ನ ಮಾಡಿದಂತ ರೇಣುಕಾಚಾರ್ಯ ಮತ್ತು ಇತರರೆಲ್ಲರೂ ಕೂಡ ಲಿಖಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಗಮನಕ್ಕೂ ಕೂಡ ಇದನ್ನ ತರಬೇಕು. ಯಾಕಂದ್ರೆ ಸ್ಥಳೀಯವಾಗಿ ಬಿಜೆಪಿಗೆ ಸೋಲಾಗಲಿಕ್ಕೆ ಕಾರಣ ನೇರವಾಗಿ ಇವರೆಲ್ಲರೂ ಕಾರಣ ಅಂತ ತಮ್ಮ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಬಂದಾಗಲೂ ಸಹಿತ ದಾವಣಗೆರೆ ಜಿಲ್ಲಾ ಕ್ಷೇತ್ರದ ಬಗ್ಗೆ ಗಮನ ಹರಿಸಿ ಮಾತಾಡಿದ್ದಾರೆ. ಹೀಗಾಗಿ ತಮ್ಮ ಮೇಲೆ ಇದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ, ಇದನ್ನ ಸರಿಪಡಿಸಬೇಕು ಅಂತೇಳಿ ಆಗ್ರಹಿಸಿ ನಿನ್ನೆ ದಿನ ಸಭೆಯಲ್ಲಿ ಎಲ್ಲಾ ವಿಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ, ಬದಲಾವಣೆ ವಿಚಾರದಲ್ಲಿ ಮಾತ್ರ ಅಲ್ಲ, ಇನ್ನುಳಿದಂತೆ ಜಿಲ್ಲೆಯಲ್ಲಿರುವಂತಹ ಸ್ಥಳೀಯ ಸಮಸ್ಯೆಗೂ ಕೂಡ ಇವರೇ ಕಾರಣ ಅನ್ನುವಂತ ವಿಚಾರವನ್ನ ನೇರವಾಗಿ ಸಭೆಯಲ್ಲಿ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಇದನ್ನ ಮಾಹಿತಿಯನ್ನ ಸಂಗ್ರಹಿಸಿ ಡಿ.ವಿ. ಸದಾನಂದಗೌಡ, ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಈ ವರದಿಯನ್ನ ಆಲಿಸಿ ಇವರ ಮಾಹಿತಿಯನ್ನ ಕೇಳಿ ಆ ನಂತರದಲ್ಲಿ ವರದಿಯನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತಲುಪಿಸೋದಾಗಿ ಭರವಸೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಹೀಗಾಗಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಗೊಂದಲ, ಬಿಜೆಪಿ ಒಳಗಿನ ಸಮಸ್ಯೆ ನಿನ್ನೆ ದಿನ ಮುಗಿದಿಲ್ಲ, ನಿನ್ನೆದಿಂದ ಮತ್ತೆ ಆರಂಭ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಾಗಲೇ
ಲಿಖಿತವಾಗಿ ದೂರನ್ನ ಕೊಡೋದ್ರ ಮೂಲಕ GM ಸಿದ್ದೇಶ್ ಅವರ ವಿರುದ್ಧ ಮತ್ತಷ್ಟು ಈ ಸಮಸ್ಯೆ ಉಲ್ಬಣ ಆಗುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇದನ್ನ ಸರಿಪಡಿಸಬೇಕು, ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂತ ಪ್ರಯತ್ನದಲ್ಲಿ ಇರುವಾಗ್ಲೇನೆ ಮತ್ತಷ್ಟು ದೂರಿನ ಸುರಿಮಳೆ ಆಗಿರೋದ್ರಿಂದ ಬಿಜೆಪಿ ದಾವಣಗೆರೆಯಲ್ಲಿ ಮತ್ತಷ್ಟು ಗೊಂದಲಗಳು, ಪರಸ್ಪರ ಹೊಯ್ದಾಟಗಳು, ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮುಂದುವರಿಯುತ್ತ ಲಕ್ಷಣಗಳೆಲ್ಲವೂ ಕೂಡ ಈಗ ಕಂಡು ಬರ್ತಾ ಇದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.